जय ललिते हर हर ललिते जय 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 जय. ನನ್ನೆಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮ ಭಾವಾರ್ಥ ಸಂಚಿಕೆ ಇಂದಿನ ಸರಣಿಗೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಲಲಿತಾ ಸಹಸ್ರನಾಮದ 70ನೇ ನಾಮವಾಗಿರ್ತಕ್ಕಂತಹ ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಎಂಬಂತಹ ನಾಮವು ಲಲಿತಾ ಮಹಾತ್ರಿಪುರ ಸುಂದರಿಯ ಕ್ರಿಯಾಶಕ್ತಿ, ಧರ್ಮರಕ್ಷಣೆ, ದೈವಿಕ ಆಡಳಿತ ಮತ್ತು ಆತ್ಮ ಸಾಧನೆಯ ಶಿಸ್ತುಗಳನ್ನು ಪ್ರತಿಪಾದಿಸ್ತಾ ಇರುವಂಥದ್ದು. 69ನೆಯ ನಾಮದಲ್ಲಿ ಮಂತ್ರಿಣಿ ದೇವಿಯ ಮಹಿಮೆಯನ್ನು ವರ್ಣಿಸಿರುವಂತಹದ್ದನ್ನು ನಾವಿದಾಗಲೇ ತಿಳಿದುಕೊಂಡಿರುವಂಥದ್ದು. ಈಗ 70ನೆಯ ನಾಮದಲ್ಲಿ ದಂಡನಾಥ ಅಥವಾ ವಾರಾಹಿ ದೇವಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಕಿರಿಚಕ್ರ ರಥವನ್ನು ಏರಿರುವಂತಹ ದಂಡನಾಥ ಅಂತಂದರೆ ವಾರಾಹಿ ದೇವಿಯ ಮುನ್ನಡೆಸುವ ಪರಾಶಕ್ತಿ ಎಂಬಂತಹದ್ದು ಈ ನಾಮದ ಭಾವಾರ್ಥವಾಗುವಂತಹದ್ದು. ಈ ನಾಮವು ಮುಖ್ಯವಾಗಿ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನವನ್ನು ಆಧರಿಸಿರುವಂತಹದ್ದು. ಭಂಡಾಸುರನ ವಿರುದ್ಧ ಯುದ್ಧ ಪ್ರಾರಂಭವಾದಾಗ ಲಲಿತಾಂಬಿಕೆಯ ದಿವ್ಯ ಸೇನೆಯಲ್ಲಿ 3 ಪ್ರಮುಖ ಶಕ್ತಿಗಳಿರುವಂತಹದ್ದು. ಅದು ಯಾವ ಶಕ್ತಿ ಅಂತ ಕೇಳಿದರೆ ಮಂತ್ರಿಣಿ, ದಂಡನಾಥ, ಲಲಿತಾಂಬಿಕೆ ಅಂತಂದರೆ ಮಂತ್ರಿಣಿ ಅಂತಂದರೆ ಶ್ಯಾಮಲ ಅಂತಂದರೆ ಜ್ಞಾನಶಕ್ತಿ, ದಂಡನಾಥ ಅಂತಂದರೆ ವಾರಾಹಿ ಕ್ರಿಯಾಶಕ್ತಿ ಆಗಿರುವಂತಹದ್ದು, ಲಲಿತಾಂಬಿಕೆ ಹೇಳುವಂಥದ್ದು ಪರಾಶಕ್ತಿ ಆಗಿರುವಂತಹದ್ದು. ಲಲಿತೋಪಾಖ್ಯಾನದಲ್ಲಿ ವಾರಾಹಿ ದೇವಿಯ ಕಿರಿಚಕ್ರ ರಥವನ್ನು ಏರಿ ದೇವಿಯ ಸೇನೆಯ ಮುಂಚೂಣಿಯಲ್ಲಿ ನಿಂತು ಅಸುರರನ್ನು ಸಂಹರಿಸ್ತಾ ಇರುವಂತಹದ್ದು. ಇದು ಕೇವಲ ಬಾಹ್ಯ ಯುದ್ಧವಲ್ಲ, ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬಂತಹ ಆಂತರಿಕ ಭಂಡಾಸುರನನ್ನು ನಾಶ ಮಾಡುವಂತಹ ಯೋಗ ಯುದ್ಧವಾಗಿರುವಂತಹದ್ದು. ವೇದಾಂತದ ಪ್ರಕಾರ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮವೇ ಸತ್ಯ. ಜೀವನು ಬ್ರಹ್ಮನಿಂದ ದೂರವಾಗುವುದಕ್ಕೆ ಕಾರಣ ಹೇಳುವಂಥದ್ದೇ ಅವಿದ್ಯೆ. ಅವಿದ್ಯೆ ನಿವಾರಣೆಗೆ 2 ಹಂತಗಳಿರುವಂತಹದ್ದು. ಮೊದಲನೆಯ ಹಂತವೇ ಜ್ಞಾನ. 2ನೇ ಹಂತ ಯಾವುದು ಅಂತ ಕೇಳಿದರೆ ಆ ಜ್ಞಾನವನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವಂತಹದ್ದು. 69ನೇ ನಾಮದಲ್ಲಿ ಮಂತ್ರಿಣಿಯು ಜ್ಞಾನವನ್ನು ನೀಡುವಂತಹದ್ದು. 70ನೆಯ ನಾಮದಲ್ಲಿ ವಾರಾಹಿ ಹೇಳುವಂಥದ್ದು ಏನು ಅಂತ ಕೇಳಿದರೆ ಆ ನೀಡಿರತಕ್ಕಂತಹ ಜ್ಞಾನವನ್ನು ಕರ್ಮವಾಗಿ ಪರಿವರ್ತಿಸಲಿಕ್ಕೆ ನಮಗೆ ಬೋಧಿಸ್ತಾ ಇರುವಂತಹದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದನ್ನೇ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ ಎಂಬುದಾಗಿ. ಅಂದರೆ ಕರ್ಮವೇ ಯೋಗವಾಗಬೇಕು. ವಾರಾಹಿ ದೇವಿಯು ಕೂಡ ಇದೇ ಕರ್ಮಯೋಗದ ಮೂರ್ತ ರೂಪವಾಗಿರುವಂತಹದ್ದು. ಉಪನಿಷತ್ತಿನ ಆಧಾರದ ಪ್ರಕಾರವಾಗಿ ಕಠೋಪನಿಷತ್ತಿನಲ್ಲಿ ಮಾನವ ದೇಹವನ್ನು ರಥಕ್ಕೆ ಹೋಲಿಸಲಾಗಿರುವಂತಹದ್ದು. ಆತ್ಮ ರಥಿ, ಆತ್ಮ ಹೇಳುವಂಥದ್ದು ರಥಿಯಾಗಿದ್ದರೆ ದೇಹ ಹೇಳುವಂಥದ್ದು ರಥ, ಬುದ್ಧಿ ಹೇಳುವಂಥದ್ದು ಸಾರಥಿಯಾಗಿದ್ದರೆ ಮನಸ್ಸು ಹೇಳುವಂಥದ್ದು ಕಡಿವಾಣ ಎಂಬುದಾಗಿ. ಇಂದ್ರಿಯಗಳು ಹೇಳುವಂಥದ್ದು ಕುದುರೆಗಳು. ಈ ನಾಮದಲ್ಲಿಯೂ ಸಹ ಕಿರಿಚಕ್ರ ರಥ ಅಂತಂದರೆ ನಮ್ಮ ದೇಹವೇ ಆಗಿರುವಂತಹದ್ದು. ದಂಡನಾಥ ಅಂತಂದರೆ ನಮ್ಮೊಳಗಿನ ಧೈರ್ಯ, ಶಿಸ್ತು, ನಿಯಮ, ಆತ್ಮಬಲ ಇವುಗಳ ಪ್ರತೀಕವಾಗುವಂತಹದ್ದು. ಆತ್ಮ ಸಾಧನೆಯಲ್ಲಿ ಕೇವಲ ಜ್ಞಾನ ಸಾಕಾಗುವುದಿಲ್ಲ, ಅದನ್ನು ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಶಕ್ತಿಯೇ ವಾರಾಹಿ. ಜ್ಞಾನ ಇದ್ದರೆ ಆಗಲಿಲ್ಲ, ಆ ಜ್ಞಾನವನ್ನು ಕಾರ್ಯರೂಪದಲ್ಲಿ ತರಬೇಕು. ನಾವೆಲ್ಲರೂ ಹೇಳ್ತೇವೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಎಂಬುದಾಗಿ. ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ನನಗೆ ಹಕ್ಕಿದೆ, ಅದರಲ್ಲಿ ಫಲವನ್ನು ಬಯಸಲಿಕ್ಕೆ ನನಗೆ ಹಕ್ಕಿಲ್ಲ, ಅದನ್ನು ಆ ರೀತಿ ಮಾಡಬಾರ್ದು ಎಂಬುದಾಗಿ ಎಲ್ಲರೂ ಹೇಳ್ತೇವೆ. ಎಲ್ಲರಿಗೂ ಆ ಶ್ಲೋಕ ಗೊತ್ತಿದೆ, ಆದರೆ ಯಾರೂ ಕೂಡ ಅದನ್ನು ಮಾಡೋದಿಲ್ಲ. ಅಂತಂದರೆ ಜ್ಞಾನ ಇದೆ, ಅದನ್ನು ಜೀವನದಲ್ಲಿ ಅಳವಡಿಸ್ತಾ ಇಲ್ಲ ಎಂಬುದಾಗಿ. ಆದರೆ ಕೇವಲ ಜ್ಞಾನ ಸಾಕಾಗುವುದಿಲ್ಲ, ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹೇಳುವಂಥ ವ್ಯವಸ್ಥೆಯನ್ನು ಹೇಳುವಂಥದ್ದೇ ಈ ವಾರಾಹಿಯ ರೂಪವಾಗುವಂಥದ್ದು. ಪತಂಜಲಿ ಮಹರ್ಷಿಗಳು ಯೋಗದಲ್ಲಿ ಹೇಳುವಂಥದ್ದು ಯೋಗಶ್ಚಿತ್ತ ವೃತ್ತಿ ನಿರೋಧ ಎಂಬುದಾಗಿ. ಆದರೆ ಮನಸ್ಸಿನ ವೃತ್ತಿಗಳು ಸುಲಭವಾಗಿ ನಿಲ್ಲುವುದಿಲ್ಲ. ಅದಕ್ಕಾಗಿ ಅಗತ್ಯವಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಯಮ,
ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬುದಾಗಿ ಈ ಎಲ್ಲ ಸಾಧನೆಗಳಿಗೆ ಶಿಸ್ತು ಬೇಕಾಗುವಂಥದ್ದು. ಆ ಶಿಸ್ತಿನ ದೇವತೆ ಯಾರು ಅಂತ ಕೇಳಿದರೆ ಅವಳೇ ವಾರಾಹಿ. ಕಿರಿಚಕ್ರ ರಥವೆಂದರೆ ಶಕ್ತಿಯಿಂದ ಚಲಿಸುವಂತಹ ಸಾಧನೆಯ ಮಾರ್ಗವಾಗುವಂತಹದ್ದು. ಇನ್ನು ವರಾಹಾವತಾರದಲ್ಲಿ ವಿಷ್ಣುವು ಭೂದೇವಿಯನ್ನು ಸಮುದ್ರದಿಂದ ಎತ್ತುವಂತಹದ್ದು. ಅದೇ ರೀತಿ ವಾರಾಹಿ ದೇವಿಯು ಸಾಧಕನ ಮನಸ್ಸನ್ನು ಅಜ್ಞಾನ ಸಮುದ್ರದಿಂದ ಮೇಲೆತ್ತುತ್ತಾಳೆ ಎಂಬುದಾಗಿ. ಭೂಮಿ ಕೆಸರಿನಲ್ಲಿ ಮುಳುಗಿದಂತೆ ಜೀವನು ರಾಗದಲ್ಲಿ, ದ್ವೇಷದಲ್ಲಿ, ಅಹಂಕಾರದಲ್ಲಿ, ಆಸಕ್ತಿಯಲ್ಲಿ ಮುಳುಗಿರ್ತಾನೆ. ಆ ವಾರಾಹಿ ದೇವಿಯು ತನ್ನ ದಿವ್ಯವಾಗಿರತಕ್ಕಂತಹ ಪ್ರಭಾವದಿಂದ ಆತನನ್ನು ಮೇಲಕ್ಕೆ ಎತ್ತುತ್ತಾಳೆ ಎಂಬುದಾಗಿ. ಶ್ರೀವಿದ್ಯೆಯಲ್ಲಿ 3 ಶಕ್ತಿಗಳಿದೆ ಎಂಬುದಾಗಿ ಹೇಳಿಯಾಯಿತು. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ. ಕ್ರಿಯಾಶಕ್ತಿಯೇ ವಾರಾಹಿ ರೂಪವಾಗುವಂಥದ್ದು. ಇಚ್ಛೆ ಇದ್ದರೂ, ಜ್ಞಾನ ಇದ್ದರೂ, ಕ್ರಿಯೆ ಇಲ್ಲದಿದ್ದರೆ ಜೀವನದಲ್ಲಿ ಏನನ್ನೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಏನನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ನಾಮ ನಮಗೆ ಹೇಳುವಂಥದ್ದು ಏಳು, ಮುನ್ನಡೆ, ಧರ್ಮಕ್ಕಾಗಿ ಕಾರ್ಯ ಮಾಡು ಎಂಬಂತಹ ಸಂದೇಶವನ್ನು ನಮಗೆ ನೀಡ್ತಾ ಇರುವಂಥದ್ದು. ದಂಡದ ರಹಸ್ಯ ಇಲ್ಲಿ, ದಂಡ ಅಂತಂದರೆ ಶಿಕ್ಷೆ ಮಾತ್ರವಲ್ಲ. ದಂಡ ಅಂತಂದರೆ ಧರ್ಮವನ್ನು ಕಾಪಾಡುವಂತಹ ನಿಯಮ. ಅದು ಮನುಸ್ಮೃತಿಯಲ್ಲಿ ದಂಡೋ ಹಿ ಧರ್ಮ ಎಂಬುದಾಗಿ ಹೇಳ್ತಾರೆ. ಅಂತಂದರೆ ಶಿಸ್ತು ಇಲ್ಲದ ಸಮಾಜ ನಾಶವಾಗ್ತದೆ ಎಂಬುದಾಗಿ. ಹಾಗೆಯೇ ಶಿಸ್ತು ಇಲ್ಲದ ಸಾಧಕನಿಗೂ ಕೂಡ ಆತ್ಮ ಸಾಕ್ಷಾತ್ಕಾರವು ಸಾಧ್ಯವೇ ಆಗುವುದಿಲ್ಲ. ಭಂಡಾಸುರನು ಹೊರಗೆ ಅಲ್ಲ, ಅವನು ನಮ್ಮೊಳಗೆ ಇರುವಂತಹದ್ದು. ಅದು ಯಾವ ರೀತಿಯಾಗಿ ಅಂತ ಕೇಳಿದರೆ ಸೋಮಾರಿತನ, ನಿರಾಸಕ್ತಿ, ಅಹಂಕಾರ, ಕೋಪ ಮತ್ತು ದುರಾಶೆ ಈ ರೂಪದಲ್ಲಿ ನಮಗೆ ಕಾಡ್ತಾ ಇರುವಂಥದ್ದು. ಆ ವಾರಾಹಿ ದೇವಿಯು ಈ ಎಲ್ಲ ಶತ್ರುಗಳನ್ನು ಒಂದೊಂದಾಗಿ ಸಂಹರಿಸ್ತಾ ಬರುವಂತಹದ್ದು. ಒಬ್ಬ ಯೋಗಿ ಪ್ರತಿದಿನ ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತಾನೆ, ಜಪ ಮಾಡ್ತಾನೆ, ಸೇವೆ ಮಾಡ್ತಾನೆ ಹೇಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಇದು. ಅವನನ್ನು ಪ್ರತಿದಿನ ಎಬ್ಬಿಸುವಂತಹ ಶಕ್ತಿಯೇ ವಾರಾಹಿ. ಆಲಸ್ಯವನ್ನು ಗೆಲ್ಲುವಂತಹ ಶಕ್ತಿಯೇ ವಾರಾಹಿ. ಧರ್ಮವನ್ನು ಪಾಲಿಸುವಂತಹ ಶಕ್ತಿಯೇ ವಾರಾಹಿ. ಈ ನಾವು ಇಂದಿನ ಕಾಲಕ್ಕೂ ಕೂಡ ಅತ್ಯಂತ ಪ್ರಸ್ತುತವಾಗಿರುವಂತಹದ್ದು. ಇಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ತಿಳಿದಿದೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಆದರೆ ಅದನ್ನು ಮಾಡುವವರು ಮಾತ್ರ ಕಡಿಮೆ. ಯಾಕೆ ಅಂತ ಕೇಳಿದರೆ ಕ್ರಿಯಾಶಕ್ತಿ ಇಲ್ಲ. ಆದ್ದರಿಂದ ಈ ನಾಮವನ್ನು ಜಪಿಸುವಾಗ ನಾವು ಮನಸ್ಸಿನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಅಮ್ಮ, ನನಗೆ ಸರಿಯಾದ ಜ್ಞಾನ ಮಾತ್ರವಲ್ಲ, ಆ ಜ್ಞಾನವನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವಂತಹ ಶಕ್ತಿಯನ್ನು ಕರುಣಿಸು. ನನ್ನ ಆಲಸ್ಯವನ್ನು ಸಂಹರಿಸು. ನನ್ನೊಳಗಿನ ಭಂಡಾಸುರನನ್ನು ನಾಶ ಮಾಡು. ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯುವಂತಹ ಧೈರ್ಯವನ್ನು ನೀಡು ಎಂಬುದಾಗಿ. ಶ್ರೀವಿದ್ಯಾ ಪರಂಪರೆಯ ಪ್ರಕಾರ ಈ ನಾಮವನ್ನು ಭಕ್ತಿಯಿಂದ ಜಪಿಸಿದಾಗ ನಮಗೆ ಧೈರ್ಯ ವೃದ್ಧಿಯಾಗುವಂತಹದ್ದು, ಆಲಸ್ಯ ಕಡಿಮೆಯಾಗುವಂತಹದ್ದು, ಆತ್ಮವಿಶ್ವಾಸ ಹೆಚ್ಚುವಂತಹದ್ದು, ಜೀವನದಲ್ಲಿ ಶಿಸ್ತು ಮೂಡುವಂತಹದ್ದು, ಕಾರ್ಯಸಿದ್ಧಿ ದೊರೆಯುವಂತಹದ್ದು, ಶತ್ರು ಭಯ ಹೇಳುವಂಥದ್ದು ನಿವಾರಣೆಯಾಗುವಂಥದ್ದು, ಧರ್ಮ ನಿಷ್ಠೆ ಹೇಳುವಂಥದ್ದು ಬಲವಾಗುವಂತಹದ್ದು, ಗುರು ಆಜ್ಞೆಯನ್ನು ಪಾಲಿಸುವಂತಹ ಶಕ್ತಿ ನಮಗೆ ದೊರೆಯುವಂತಹದ್ದು, ಆಧ್ಯಾತ್ಮಿಕ ಸಾಧನೆಯಲ್ಲಿ ಸ್ಥಿರತೆ ಉಂಟಾಗುವಂತಹದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಲಲಿತಾಂಬಿಕೆಯ ಕ್ರಿಯಾಶಕ್ತಿಯ ಅನುಗ್ರಹ ನಮಗೆ ಪ್ರಾಪ್ತವಾಗುವಂತಹದ್ದು. ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಎಂಬಂಥ ನಾಮ ಕೇವಲ ಯುದ್ಧದ ವರ್ಣನೆ ಮಾತ್ರ ಅಲ್ಲ, ಅದು ಸಾಧಕನ ಜೀವನದಲ್ಲಿ ಜ್ಞಾನವನ್ನು ಕ್ರಿಯೆಯಾಗಿ ಪರಿವರ್ತಿಸುವಂತಹ ದೈವಿಕ ಶಕ್ತಿಯ ಮಹಿಮೆಯನ್ನು ಬೋಧಿಸ್ತಾ ಇರುವಂತಹದ್ದು. ಲಲಿತೋಪಾಖ್ಯಾನದ ಯುದ್ಧ, ಕಠೋಪನಿಷತ್ತಿನ ರಥದರ್ಶನ, ಭಗವದ್ಗೀತೆಯ ಕರ್ಮಯೋಗ ಮತ್ತು ಪತಂಜಲಿ ಯೋಗ ಸೂತ್ರಗಳ ಶಿಸ್ತಿನ ಸಂದೇಶ ಇವೆಲ್ಲವೂ ಕೂಡ ಒಂದೇ ನಾಮದಲ್ಲಿ ಅಡಕವಾಗಿರುವಂತಹದ್ದು. ವಾರಾಹಿ ದೇವಿಯು ನಮ್ಮೊಳಗಿನ ದೌರ್ಬಲ್ಯವನ್ನು ಸಂಹರಿಸಿ ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯುವಂತಹ ಶಕ್ತಿ ನೀಡುತ್ತಾಳೆ ಎಂಬುದಾಗಿ. ಆದ್ದರಿಂದ ಈ ನಾಮವು ಪ್ರತಿಯೊಬ್ಬ ಸಾಧಕನಿಗೂ ಸಹ ಜ್ಞಾನವನ್ನು ಬದುಕಾಗಿ ರೂಪಿಸು ಎಂಬಂತಹ ದಿವ್ಯ ಉಪದೇಶವನ್ನು ನೀಡ್ತಾ ಇರುವಂತಹದ್ದು. ಇನ್ನು ಈ ನಾಮದ ಭಾವಾರ್ಥಕ್ಕೆ ಅನುಸಾರವಾಗಿ ಸುಂದರವಾಗಿರತಕ್ಕಂಥ ಒಂದು ಕಥಾರೂಪ ವಿವರಣೆಯನ್ನು ನೋಡೋಣ. ಒಂದು ಕಾಲದಲ್ಲಿ ಹಿಮಾಲಯದ ತಪ್ಪಲಿನ ಪ್ರದೇಶದಲ್ಲಿ ಪುರಾತನವಾಗಿರತಕ್ಕಂತಹ ಒಂದು ಆಶ್ರಮ ಇತ್ತು.
ಆ ಆಶ್ರಮದಲ್ಲಿ ಆನಂದ ಶರ್ಮ ಎಂಬಂತಹ ಒಬ್ಬ ಬ್ರಹ್ಮಚಾರಿ ವಾಸ ಮಾಡ್ತಾ ಇದ್ದ. ಆತ ವೇದಗಳನ್ನು ಕಲಿತಿದ್ದ, ಉಪನಿಷತ್ತುಗಳನ್ನು ಕೂಡ ಅಧ್ಯಯನ ಮಾಡಿದ್ದ, ಲಲಿತಾ ಸಹಸ್ರನಾಮವನ್ನು ಕೂಡ ಪ್ರತಿದಿನವೂ ಕೂಡ ಪಠಿಸ್ತಾ ಇರುವಂತಹ ವ್ಯಕ್ತಿ. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಕೊರತೆ ಇತ್ತು. ಅದು ಏನು ಅಂತ ಕೇಳಿದೆ, ಜ್ಞಾನ ಬಹಳ ಇತ್ತು ಆತನಿಗೆ, ಆದರೆ ಆಚರಣೆ ಇರಲಿಲ್ಲ. ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದ, ಆ ಥರ ಅದನಿಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಧ್ಯಾನವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದ, ಆದರೆ ಧ್ಯಾನಕ್ಕೆ ಕೂರಲಿಕ್ಕೆ ಸಮಯ ಆಗ್ತಾ ಇರಲಿಲ್ಲ ಆತನಿಗೆ. ನಾಳೆಯಿಂದ ಕೂರಬೇಕು, ಈ ರೀತಿ ವಿಚಾರವನ್ನಷ್ಟೇ ಮಾಡ್ತಾ ಇದ್ದ. ನಮ್ಮಲ್ಲಿಯೂ ಕೂಡ ಅನೇಕ ಜನರಿಗೆ ಈ ರೀತಿಯಾಗಿರುವಂಥದ್ದು ಆಗ್ತಾ ಇರುವಂಥದ್ದು. ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದ್ಕೊಳ್ತೇವೆ, ಆದರೆ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಧ್ಯಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು, ಸ್ತೋತ್ರವನ್ನು ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಆದರೆ ಅದನ್ನು ಮಾಡಲಿಕ್ಕೆ ಮನಸ್ಸು ಮಾತ್ರ ಬರೋದಿಲ್ಲ. ಅದೇ ರೀತಿಯಾಗಿ ಈತನಿಗೂ ಕೂಡ ಆಗ್ತಾ ಇರುವಂಥದ್ದು. ಒಂದು ವೇಳೆ ಅದೆಲ್ಲವನ್ನು ಮೀರಿ ಕುಳಿತ ಅಂತ ಹೇಳಾದರೂ ಕೂಡ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರುವಂತಹದ್ದು. ಆತನ ಮನಸ್ಸು ಸ್ಥಿರವಾಗಿ ನಿಲ್ತಾ ಇರಲಿಲ್ಲ. ಗುರುವಿನ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದ, ಆದರೆ ಸೋಮಾರಿತನ, ಆಳಸ್ಯತನ ಬರುವಂಥದ್ದು, ಅದು ಅಡ್ಡಿ ಆಗುವಂಥದ್ದು. ಆಮೇಲಿಂದ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಈ ರೀತಿಯಾದಂಥ ಭಾವ. ಒಂದು ದಿನ ಗುರುಗಳು ಅವನನ್ನು ಕರೆದು ಕೇಳ್ತಾರೆ, ಮಗುವೆ, ವೇದಾಂತವನ್ನು ಕಲಿತೆ ನೀನು, ಉಪನಿಷತ್ತುಗಳನ್ನು ಕೂಡ ಓದಿದ್ದೆ, ಲಲಿತಾ ಸಹಸ್ರನಾಮವನ್ನು ಕೂಡ ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಇದ್ದೀಯ, ಆದರೆ ನಿನ್ನ ಮುಖದಲ್ಲಿ ಆನಂದ ಕಾಣ್ತಾ ಇಲ್ಲ, ಯಾಕೆ ಅಂಥೇಳಿ. ಅವನ ಹೆಸರಿನಲ್ಲಿ ಮಾತ್ರ ಆನಂದ ಶರ್ಮ ಅಂತಿತ್ತು ಬಿಟ್ಟರೆ ಅದರ ಒಳಗಿನಿಂದ ಆನಂದ ಇರಲಿಲ್ಲ ಆತನಿಗೆ. ಆ ಆನಂದ ಶರ್ಮ ವಿನಮ್ರವಾಗಿ ಉತ್ತರಿಸ್ತಾನೆ ಗುರುಗಳಲ್ಲಿ, ಗುರುದೇವ, ನನಗೆ ಎಲ್ಲವೂ ಗೊತ್ತಿದೆ, ಆದರೆ ನಾನು ತಿಳಿದಿರುವುದನ್ನು ಜೀವನದಲ್ಲಿ ಪಾಲಿಸಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಆಗ ಗುರುಗಳು ಮಂದಸ್ಮಿತರಾಗಿ ಹೇಳುವಂಥದ್ದು, ನಿನ್ನ ಸಮಸ್ಯೆ ಜ್ಞಾನದ ಕೊರತೆ ಅಲ್ಲ ಮಗು, ಕ್ರಿಯಾಶಕ್ತಿಯ ಕೊರತೆ. ನಾಳೆ ಬೆಳಗ್ಗೆ ನನ್ನ ಜೊತೆ ಬಾ ಎಂಬುದಾಗಿ ಹೇಳ್ತಾರೆ. ಮುಂದಿನ ದಿನ ಇಬ್ಬರು ದಟ್ಟ ಕಾಡಿನೊಳಗೆ ನಡೆದು ಹೋಗಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಆನಂದ ಶರ್ಮನನ್ನು ಗುರುಗಳು ಕರೆದುಕೊಂಡು ಹೋಗುವಂಥದ್ದು. ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕೆಸರು ಗದ್ದೆ ಇರುವಂತಹದ್ದು. ಅದರೊಳಗೆ ಒಂದು ಕರು ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಅದಕ್ಕೆ ಹೊರಗೆ ಬರಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ, ಅಲ್ಲೇ ಸಿಕ್ಕಾಕೊಂಡಿದೆ. ಹೊರಬರಲಿಕ್ಕೋಸ್ಕರವಾಗಿ ಹರಸಾಹಸವನ್ನು ಕೂಡ ಮಾಡ್ತಾ ಇದೆ, ಆದರೆ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚಿಕ್ಕ ಕರು, ಪಾಪ. ಆ ಕರು ಜೋರಾಗಿ ಕೂಗ್ತಾ ಇತ್ತು. ಸುತ್ತಮುತ್ತ ಅನೇಕ ಜನರು ನಿಂತಿದ್ದರು. ಎಲ್ಲರೂ ಒಂದೇ ಮಾತನ್ನು ಹೇಳ್ತಾ ಇದ್ದರು, ಅದನ್ನು ಹೊರಗೆ ತೆಗಿಬೇಕು ಅಂಥೇಳಿ. ಇವತ್ತಿನ ಕಾಲದಲ್ಲಿ ನಾವು ಅನೇಕ ಕಡೆಗಳನ್ನು ನೋಡ್ತೇವೆ. ಎಲ್ಲೋ ಏನೋ ಒಂದು ಸಮಸ್ಯೆ ಆಗಿದೆ ಅಂತೇಳಿ ಆದರೆ ವಿಡಿಯೋ ಮಾಡೋರು ಜಾಸ್ತಿ ಇದ್ದಿರ್ತಾರೆ ಬಿಟ್ಟರೆ ಅಲ್ಲಿ ಹೋಗಿ ಆ ಸಮಸ್ಯೆಗೆ, ಅವನಿಗೆ ತೊಂದರೆ ಆದವನಿಗೆ ರಕ್ಷಣೆಯನ್ನು ಮಾಡಲಿಕ್ಕೆ ಮುಂದೆ ಹೋಗುವಂಥವ್ರು ಯಾರೂ ಇರೋದಿಲ್ಲ. ಪಾಪ, ಅದು ಬಡ ಪ್ರಾಣಿ, ಯಾರಾದರೂ ಸಹಾಯ ಮಾಡಬೇಕಾಗಿತ್ತು, ಆದರೆ ಯಾರೂ ಮುಂದೆ ಬರ್ತಾ ಇಲ್ಲ. ಅಷ್ಟರಲ್ಲಿ ಒಬ್ಬ ರೈತ ಅಲ್ಲಿಗೆ ಬರ್ತಾನೆ. ಒಂದು ಕ್ಷಣವೂ ಯೋಚನೆಯನ್ನು ಮಾಡದೆ ಕೆಸರಿನೊಳಗೆ ಇಳಿದೇ ಬಿಡ್ತಾನೆ. ತನ್ನ ಸಂಪೂರ್ಣವಾಗಿರ್ತಕ್ಕಂತಹ ಶಕ್ತಿಯಿಂದ ಆ ಕರುವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಮೇಲಕ್ಕೂ ಎತ್ತಿ ಬಿಡ್ತಾನೆ. ಮೇಲೆ ಕರು ಸುರಕ್ಷಿತವಾಗಿ ಹೊರಬಂತು. ಗುರುಗಳು ಕೇಳ್ತಾರೆ, ಇಲ್ಲಿ ಕರುವನ್ನು ಉಳಿಸಿದ್ದು ಯಾರು ಎಂಬುದಾಗಿ. ಆನಂದ ಶರ್ಮ ಅದಕ್ಕೆ ಉತ್ತರವನ್ನು ಕೊಡ್ತಾನೆ, ರೈತ ಅಂಥೇಳಿ. ಆಗ ಗುರುಗಳು ಕೇಳ್ತಾರೆ, ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಅವನು ಕೆಲಸ ಮಾಡಿದ್ದಾನೆ ಎಂಬುದಾಗಿ. ಗುರುಗಳು ಹೇಳ್ತಾರೆ, ಇದೇ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಎಂಬಂತಹ ನಾಮದ ರಹಸ್ಯವಾಗಿದೆ ಅಂಥೇಳಿ. ಆನಂದ ಶರ್ಮ ಆಶ್ಚರ್ಯದಿಂದ ಗುರುಗಳ ಮುಖವನ್ನು ನೋಡ್ತಾನೆ. ಅವನಿಗೆ ಅರ್ಥವೇ ಆಗಲಿಲ್ಲ. ಆಮೇಲೆ ಗುರುಗಳು ಅದನ್ನು ವಿವರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಜ್ಞಾನ ಎಲ್ಲರಿಗೂ ಇತ್ತು, ಆ ಕರುವನ್ನು ಉಳಿಸಬೇಕು ಎಂದು ಎಲ್ಲರೂ ಅಂದ್ಕೊಂಡಿದ್ದರು, ಎಲ್ಲರೂ ತಿಳಿದುಕೊಂಡಿದ್ದರು, ಎಲ್ಲರೂ ಬಾಯಿ ಮಾತನಾಡಿ ಹೇಳ್ತಾನೂ ಕೂಡ ಇದ್ದರು. ಆದರೆ ಕಾರ್ಯ ಮಾಡಿದವನು ಮಾತ್ರ ಒಬ್ಬನೇ ವ್ಯಕ್ತಿ, ಬೇರೆ ಯಾರೂ ಆ ಕಾರ್ಯವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಜ್ಞಾನ ಕ್ರಿಯೆ ಆಗದಿದ್ದರೆ ಆ ಜ್ಞಾನದ ಫಲ ಹೇಳುವಂಥದ್ದು ಶೂನ್ಯ. ಹಾಗಾಗಿ ಕ್ರಿಯಾಶಕ್ತಿ ಹೇಳುವಂಥದ್ದು ಅತಿ ಮಹತ್ವವಾಗಿರುವಂಥದ್ದು ಎಂಬುದಾಗಿ. ಅದೇ ರೀತಿಯಾಗಿ ಗುರುಗಳು ಆತನನ್ನು ಆ ಬೆಟ್ಟದ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗ್ತಾರೆ. ಹೋಗ್ತಾ ಇದ್ದಂತೆ ಆ ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡದಾಗಿರತಕ್ಕಂಥ ಒಂದು ಬಂಡೆ ಬಿದ್ದು ಆ ದಾರಿ ಮುಚ್ಚಿಕೊಂಡಿತ್ತು. ಗುರುಗಳು ಹೇಳ್ತಾರೆ, ಈ ಬಂಡೆಯನ್ನು ಸರಿಸು ಅಂತ ಹೇಳಿ. ಆನಂದ ಶರ್ಮನು ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ಆ ಕಲ್ಲನ್ನು ಸರಿಸಲಿಕ್ಕೋಸ್ಕರವಾಗಿ ಒಂದು ದೊಡ್ಡ ಬಂಡೆ ಒಬ್ಬನಿಂದ ಹೇಗೆ ಸರಿಸಲಿಕ್ಕೆ ಸಾಧ್ಯತೆ ಆಗ್ತದೆ? ಸಾಧ್ಯವಾಗಲಿಲ್ಲ ಆತನಿಂದ. ಗುರುಗಳು ಮತ್ತೊಮ್ಮೆ ಹೇಳ್ತಾರೆ, ಮತ್ತೆ ಪ್ರಯತ್ನಿಸು ಅಂತ ಹೇಳ್ತಾರೆ. ಗುರುಗಳ ಮಾತನ್ನು ಮೀರಲಿಕ್ಕಾಗದೆ ಅವನಂತ ಸರಿಸಲಿಕ್ಕಾಗೋದಿಲ್ಲ ಅಂತ ಗೊತ್ತಿತ್ತು. ಆದರೂ ಕೂಡ ಗುರುಗಳ ಮಾತಿಗೆ ವಿರೋಧವನ್ನು ಹೇಳಬಾರದು ಅಂತೇಳಿ ಮತ್ತೆ ಅದನ್ನು ದೂಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ಕೂಡ ಆಗಲಿಲ್ಲ. ಇದೇ ರೀತಿಯಾಗಿ 10 ಹಲವು ಬಾರಿ ಪ್ರಯತ್ನವನ್ನು ಮಾಡ್ತಾನೆ. ಆದರೂ ಕೂಡ ಆ ಕಲ್ಲನ್ನು ಅಲುಗಾಡಿಸ್ಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಆತನಿಂದ. ಕೊನೆಗೆ ಗುರುಗಳು ಅವನ ಜೊತೆಗೆ ಕೈಯನ್ನು ಹಾಕ್ತಾರೆ. ಇಬ್ಬರು ಸೇರಿ ತಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಬ್ಬರು ಸೇರಿ ತಳ್ಳಿದಾಗ ಆ ಬಂಡೆ ಹೇಳುವಂಥದ್ದು ದಾರಿಯಿಂದ ಸರಿತದೆ. ಆಗ ಗುರುಗಳು ಹೇಳ್ತಾರೆ, ನೋಡಿದೆಯಾ, ಮೊದಲು ಪ್ರಯತ್ನ ವಿಫಲವಾಯಿತು, ಎರಡನೇ ಪ್ರಯತ್ನವೂ ಕೂಡ ವಿಫಲವಾಯಿತು. ಆದರೆ ಪ್ರಯತ್ನ ನಿಲ್ಲಲಿಲ್ಲ. ಅದೇ ದಂಡನಾಥೆಯ ಶಕ್ತಿ ಎಂಬುದಾಗಿ. ಅದೇ ದಿನ ರಾತ್ರಿಯಲ್ಲಿ ಆಶ್ರಮದಲ್ಲಿ ನವರಾತ್ರಿಯ ಮಹಾಪೂಜೆ ನಡೀತಾ ಇರುವಂತಹದ್ದು. ಎಲ್ಲರೂ ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾ ಇರುವಂತಹದ್ದು. ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಎಂಬಂತಹ ನಾಮ ಉಚ್ಚರಿಸಿದ ಕ್ಷಣದಲ್ಲಿ ಆನಂದ ಶರಮನ ಗಾಢ ಧ್ಯಾನಕ್ಕೆ ಲೀನವಾಗಿಬಿಡ್ತಾನೆ. ಅವನ ಮುಂದೆ ಒಂದು ಅದ್ಭುತವಾಗಿರತಕ್ಕಂತಹ ದೃಶ್ಯ ಮೂಡಲಿಕ್ಕೆ ಪ್ರಾರಂಭವಾಗುವಂಥದ್ದು. ಆಕಾಶದ ಮಧ್ಯದಲ್ಲಿ 1000 ಸೂರ್ಯರ ತೇಜಸ್ಸಿನಿಂದ ಹೊಳೆಯುವಂತಹ ದಿವ್ಯ ರಥ ಕಾಣಿಸಲಿಕ್ಕೆ ಪ್ರಾರಂಭವಾಯಿತು. ಅದೇ ಕಿರಿಚಕ್ರ ರಥವಾಗಿರುವಂತಹದ್ದು. ಆ ರಥದ ಮೇಲೆ ದಿವ್ಯ ಕಿರೀಟವನ್ನು ಧರಿಸಿರ್ತಕ್ಕಂತಹ ವರಾಹ ಮುಖದ ಕರುಣಾಮಯಿ ಆಗಿರತಕ್ಕಂಥ ವಾರಾಹಿ ದೇವಿ ವಿರಾಜಮಾನರಾಗಿರುವಂಥದ್ದು. ಅವಳ ಕಣ್ಣುಗಳಲ್ಲಿ ಕರುಣೆ ಮತ್ತು ವೀರತೆ ಒಂದೇ ಸಮಯದಲ್ಲಿ ಹೊಳಿತಾ ಇರುವಂಥದ್ದು. ಒಂದು ಕೈಯಲ್ಲಿ ದಂಡ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ. ಅವಳ ಹಿಂದೆ ಅಸಂಖ್ಯಾತ ದೇವತೆ ಸೇನೆಗಳೇ ನಿಂತಿರುವಂತಹದ್ದು. ವಾರಾಹಿ ದೇವಿ ಆನಂದ ಶರಮನ ಕಡೆಗೆ ನೋಡಿ ಮಂದಹಾಸವನ್ನು ಬೀರಿ ಹೇಳ್ತಾಳೆ, ಮಗನೇ, ಜ್ಞಾನವು ಬೀಜವಾದರೆ ಕ್ರಿಯೆಯೇ ಮರವಾಗುವಂಥದ್ದು. ಬೀಜವನ್ನು ಕೈಯಲ್ಲಿ ಹಿಡಿದರೆ ನೆರಳು ಸಿಗೋದಿಲ್ಲ, ಅದನ್ನು ಭೂಮಿಯಲ್ಲಿ ಬಿತ್ತಬೇಕು. ಅವಳು ಮತ್ತೆ ಮುಂದುವರೆದು ಹೇಳ್ತಾಳೆ, ನೀನು ಪ್ರತಿದಿನ ದೇವಿಯನ್ನು ಪ್ರಾರ್ಥಿಸುತ್ತೀಯ, ಆದರೆ ನಾನು ನಿನ್ನೊಳಗಿನ ಸೋಮಾರಿತನವನ್ನು ಗೆಲ್ಲಲು ಬಂದಾಗ ನೀನೇ ನನ್ನನ್ನು ತಡೆಯುತ್ತೀಯ ಎಂಬುದಾಗಿ. ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದೇಳು, ಗುರುವಿನ ಸೇವೆಯನ್ನು ಮಾಡು, ಧ್ಯಾನವನ್ನು ಮಾಡು, ಜಪವನ್ನು ಮಾಡು, ಧರ್ಮಕ್ಕಾಗಿ ಕಾರ್ಯವನ್ನು ಮಾಡು, ಆಗ ನಾನು ಸದಾ ನಿನ್ನೊಂದಿಗೆ ನಿಲ್ಲುತ್ತೇನೆ ಎಂಬುದಾಗಿ ಹೇಳ್ತಾರೆ. ಅಷ್ಟರಲ್ಲಿ ಲಲಿತಾ ಮಹಾತ್ರಿಪುರ ಸುಂದರಿಯ ದಿವ್ಯ ರೂಪ ಹೇಳುವಂಥದ್ದು ಪ್ರಕಟವಾಗುವಂತಹದ್ದು. ಆ ಜಗನ್ಮಾತೆ ಹೇಳ್ತಾಳೆ, ಮಂತ್ರಿಣಿಯು ನಿನಗೆ ಜ್ಞಾನವನ್ನು ಕೊಟ್ಟಳು, ವಾರಾಹಿಯು ನಿನಗೆ ಕಾರ್ಯಶಕ್ತಿಯನ್ನು ಕೊಡುತ್ತಾಳೆ. ಜ್ಞಾನ ಮತ್ತು ಕ್ರಿಯೆ ಒಂದಾದಾಗ ಮಾತ್ರ ನನ್ನ ಕೃಪೆ ಹೇಳುವಂಥದ್ದು ಸಂಪೂರ್ಣ ವ್ಯಕ್ತವಾಗುವಂತಹದ್ದು ಎಂಬುದಾಗಿ. ಆನಂದ ಶರ್ಮನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಲಿಕ್ಕೆ ಪ್ರಾರಂಭವಾಯಿತು. ಆತ ಸಂಪೂರ್ಣ ಶರಣಾಗತನಾಗಿ ನಮಸ್ಕಾರವನ್ನು ಮಾಡ್ತಾನೆ. ಆ ದಿನದಿಂದ ಆತನ ಜೀವನವೇ ಬದಲಾಗುವಂತಹದ್ದು. ಆತ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಏಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಬಡವರಿಗೆ ಅನ್ನದಾನವನ್ನು ಮಾಡ್ತಾನೆ, ದೇವಿಯ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಹೇಳ್ತಿದ್ದದ್ದು ಒಂದೇ ಮಾತು, ಅವನು ಹೇಳ್ತಾ ಇರುವಂಥದ್ದು ಒಂದೇ ಮಾತು, ತಿಳಿದಿರುವುದು ಮಹತ್ವವಲ್ಲ, ತಿಳಿದಿರುವುದನ್ನು ಬದುಕುವುದೇ ನಿಜವಾದ ಸಾಧನೆ ಎಂಬುದಾಗಿ. ಕಾಲಕ್ರಮೇಣ ಅವನು ಮಹಾನ್ ಋಷಿಯಾಗ್ತಾನೆ. ಸಾವಿರಾರು ಶಿಷ್ಯರಿಗೆ ಲಲಿತಾ ಸಹಸ್ರನಾಮದ ರಹಸ್ಯವನ್ನು ಬೋಧಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಈ ಕಥೆಯ ಸಾರಾಂಶವೇನು ಅಂತ ಕೇಳಿದರೆ, ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಎಂಬಂತಹ ನಾಮವು ನಮಗೆ 5 ಅಮೂಲ್ಯ ಪಾಠಗಳನ್ನು ಕಲಿಸ್ತಾ ಇರುವಂತಹದ್ದು. ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಆಚರಣೆಗೆ ತರಬೇಕು ಎಂಬುದಾಗಿ. ಎರಡನೆಯದು, ಧರ್ಮವನ್ನು ತಿಳಿದವನೇ ಶ್ರೇಷ್ಠನಲ್ಲ, ಧರ್ಮಯುತವಾಗಿ ಬದುಕುವವನೇ ಶ್ರೇಷ್ಠ ಎಂಬುದಾಗಿ. ಮೂರನೆಯದು, ಸೋಮಾರಿತನ, ಭಯ ಮತ್ತು ಅಹಂಕಾರವೇ ನಿಜವಾದ ಭಂಡಾಸುರ ಎಂಬುದಾಗಿ. ನಾಲ್ಕನೆಯದು, ದೇವಿಯ ಕ್ರಿಯಾಶಕ್ತಿಯ ಅನುಗ್ರಹದಿಂದ ಜೀವನದಲ್ಲಿ ಶಿಸ್ತು, ಧೈರ್ಯ ಮತ್ತು ಕಾರ್ಯಸಿದ್ಧಿ ಉಂಟಾಗುತ್ತದೆ ಎಂಬುದಾಗಿ. ಐದನೆಯದಾಗಿ, ಶ್ರೀ ಲಲಿತಾಂಬಿಕೆಯನ್ನು ಸೇರುವ ಮಾರ್ಗದಲ್ಲಿ ಮಂತ್ರಿಣಿ ಜ್ಞಾನವನ್ನು ನೀಡಿದರೆ ದಂಡನಾಥ ಆ ಜ್ಞಾನವನ್ನು ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಶಕ್ತಿಯನ್ನು ನೀಡುತ್ತಾಳೆ ಎಂಬುದಾಗಿ.
ಹಾಗಾಗಿ ನಾವೆಲ್ಲರೂ ಸಹ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯಾದ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಆ ಜಗನ್ಮಾತೆಯ ದಿವ್ಯ ಅನುಗ್ರಹದಿಂದ ನಮ್ಮಲ್ಲಿರುವಂತಹ ಜ್ಞಾನವನ್ನು ಕ್ರಿಯೆಯಾಗಿ ಪರಿವರ್ತಿಸುವಂತಹ ಸಾಮರ್ಥ್ಯವನ್ನು ಹೊಂದಿ ಜಗನ್ಮಾತೆಯ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಈ ಜ್ಞಾನವನ್ನು ಪ್ರಸರಿಸುವಂತಹ ವಿಡಿಯೋವನ್ನು ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಎಂಬುದಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ 71ನೇ ನಾಮದ ಭಾವಾರ್ಥವನ್ನು ನಾಳೆಯ ದಿನ ತಿಳಿದುಕೊಳ್ಳೋಣ. ನಮಸ್ಕಾರ. ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗ್ತಾ ಇದೆಯೇ? ಅರೆ, ತಲೆನೋವಿನಿಂದ ಬಳಲ್ತಿದ್ದೀರಾ? ಇನ್ಮುಂದೆ ಚಿಂತೆ ಬಿಡಿ. ಪ್ರಸ್ತುತಪಡಿಸ್ತಾ ಇದ್ದೀವಿ ಶ್ರೀವಿದ್ಯಾ ಕೇಶರಂಜಿನಿ. ಕಿರಿಕಿರಿ ಉಂಟು ಮಾಡುವ ಅರೆ ತಲೆನೋವಿನಿಂದ ನಿಮಗೆ ಅದ್ಭುತ ಉಪಶಮನ ನೀಡುತ್ತದೆ. ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆದು ನಿಮ್ಮ ಕೂದಲಿನ ನೈಸರ್ಗಿಕ ಕಪ್ಪನ್ನ ಕಾಪಾಡುತ್ತದೆ. ತಂಪಾದ ಅನುಭವ ನೀಡಿ ತಲೆನೋವಿನಿಂದ ಪರಿಹಾರ ಪಡೆಯಿರಿ. ದಟ್ಟವಾದ ಹೊಳೆಯುವ ಕೂದಲಿಗೆ ಇದು ಅತ್ಯುತ್ತಮ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀವಿದ್ಯಾ ಕೇಶರಂಜಿನಿ ನಿಮ್ಮ ತಲೆಯನ್ನ ಸದಾ ತಂಪಾಗಿರಿಸುತ್ತದೆ ಮತ್ತು ದಿನಪೂರ್ತಿ ನಿಮ್ಮನ್ನ ಉಲ್ಲಾಸದಿಂದ ಇರುವಂತೆ ಮಾಡು. ಬೆರಳೆಣಿಕೆಯಷ್ಟು ಹನಿಗಳ ನಿರಂತರ ಬಳಕೆಯಿಂದ ಕೂದಲು ಉದುರುವುದು ನಿಂತು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದು ಶುದ್ಧ ಕೊಬ್ಬರಿ ಎಣ್ಣೆಯಿಂದ ತಯಾರಿಸಲಾದ 100ಕ್ಕೆ 100 ಸಂಪೂರ್ಣ ಆಯುರ್ವೇದ ತೈಲ. ದಟ್ಟವಾದ ಆರೋಗ್ಯಕರ ಮತ್ತು ಸುಂದರವಾದ ಕೂದಲಿಗೆ ಶ್ರೀವಿದ್ಯಾ ಕೇಶರಂಜಿನಿಯನ್ನು ಮಾತ್ರ ನಂಬಿ. ಇದು ಬೇರುಗಳಿಂದ ಪೋಷಿಸುತ್ತದೆ, ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಶ್ರೀವಿದ್ಯಾ ಕೇಶರಂಜಿನಿ ಹೇರ್ ಆಯಿಲ್ ಬೇಕಾದವರು ವಾಟ್ಸ್ಆಪ್ ಮುಖಾಂತರ 9482185527ಗೆ ಸಂಪರ್ಕಿಸಿ.